ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಡಿಸೆಂಬರ್ 1 ಅಂದರೆ ಸಂಡೇ ವ್ಲಾಗ್ ಆಗಿರುತ್ತೆ. ಇನ್ಮೇಲೆ ಡೈಲಿ ವ್ಲಾಗ್ಸ್ನ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇದೇನಪ್ಪ ಬೆಳಗ್ಗೆ ಬೆಳಗ್ಗೆ ಮೃತ್ಯುಂಜಯ ಮಂತ್ರ ಹಾಕೊಂಡಿದ್ದಾಳೆ ಅಂತನಾ? ಹೌದು, ನಾನು ಒಂದು 15 ಡೇಸಿಂದ ಮೃತ್ಯುಂಜಯ ಮಂತ್ರ ಎದ್ದಿದ ತಕ್ಷಣ ಹಾಕ್ಬಿಡ್ತೀನಿ ಮೊಬೈಲಲ್ಲಿ. ಸೊ ನನಗೆ ಅದನ್ನು ಕೇಳ್ದಾಗಿಂದ ಮನಸ್ಸಿಗೆ ಏನೋ ಒಂಥರ ಫ್ರೆಶ್ ಫೀಲ್ ಅನಿಸುತ್ತೆ, ನೆಮ್ಮದಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದೋಳೋ ಅಷ್ಟರಲ್ಲಿ ಒಂದು 9:45 ಆಗೋಗಿತ್ತು. ಯಾಕೆ ಅಂದರೆ ನನ್ನ ಇಬ್ಬರು ಮಕ್ಳಿಗೂ ಸ್ವಲ್ಪ ಹುಷಾರಿರಲ್ಲ ಆ್ಯಂಡ್ ನನಗೂ ಕೂಡ ಸ್ವಲ್ಪ ಕೋಲ್ಡ್ ಆಗಿತ್ತು. ವೆದರು ಹಾಗೆ ಇದೆ ಅಲ್ವಾ, ರಾತ್ರಿ ಎಲ್ಲ ಮಳೆ ಬೀಳ್ತಾನೆ ಇತ್ತು ಬೆಂಗಳೂರಲ್ಲಿ. ಸೊ ಆ್ಯಂಡ್ ನನಗೆ ಡಿಸೆಂಬರ್ ಮಂತು ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಸ್ಪೆಷಲ್ ಆ್ಯಂಡ್ ಎಮೋಷ್ನಲ್ ಮಂತ್ ಅಂತ ಹೇಳ್ಬೋದು. ಮುಂಚೆ ಎಲ್ಲ ಡಿಸೆಂಬರ್ ಬಂತು ಅಂತಂದರೆ ತುಂಬ ಹ್ಯಾಪಿ ಆಗಿರೋದು. ಈಗ ಒಂದು ಸ್ವಲ್ಪ ಸ್ಪೆಷಲ್ ಅಂತ ಅಂದ್ರೂ ಸ್ವಲ್ಪ ಏನು ತುಂಬಾನೇ ಸ್ಯಾಡ್ ಮಂತು ನನಗೆ. ಯಾಕೆ ಏನು ಎಷ್ಟು ಸ್ಪೆಷಲ್ ಮೂಮೆಂಟ್ಸ್ ಇದ್ದಾವೆ ನನಗೆ ಡಿಸೆಂಬರ್ ತಿಂಗಳಲ್ಲಿ ಅಂತ ಹೇಳ್ತೀನಿ. ನೋಡಿ, ನಮ್ಮ ಕೋಳಿ 2ನೇ ಸಲ ಮೊಟ್ಟೆ ಇಟ್ಟು ಹೋಗ್ತಾ ಇತ್ತು. ಸೊ ಹಾಗೆ ತಗೊಂಡೆ ನಿಮಗೆ ಕ್ಯಾಪ್ಚರ್ ಮಾಡಿ ತೋರ್ಸೋಣ ಅಂತ ಹೇಳಿ. ಇನ್ನೊಂದ್ಸಲಿ ನಾವೇನು ಮೊಟ್ಟೆ ಕಾವಿಗಂತ ಏನು ಇಡೋದಿಲ್ಲ. ಸೊ ಚಿನ್ನಿಗೆನೆ ಇದು ಮೊಟ್ಟೆನ ಡೈಲಿ ಒಂದ್ ಕೊಡೋಣ ಅಂತ ಹೇಳಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀವಿ. ಯೂಶಲಿ ರಾಗಿಲಿ ಇಡ್ತಾರೆ. ಸೊ ನಾವೇನು ಅದನ್ನ ತಿರ್ಗಾ ಕಾವುಗೆ ಮರಿ ಮಾಡ್ಸಲ್ಲ ಅಲ್ವಾ, ಸೊ ಹಂಗಾಗಿ ಫ್ರಿಜ್ಜಲ್ಲೇ ಇಟ್ಟು ಡೈಲಿ ಒಂದ್ ಕೊಡೋಣ ಅಂತ ಹೇಳಿ ಅನ್ಕೊಂಡಿದೀವಿ. ಸೊ ಬೆಳಗ್ಗೆ ಟಿಫನಿಗೆ ಏನಿಲ್ಲ, ಸಿಂಪಲ್ ಆಗಿ ರಾಗಿ ದೋಸೆ ಮಾಡ್ಕೊಂಡು ತಿಂದ್ವಿ ಅಷ್ಟೇ. ನಾನ್ ವೆಜ್ ಇನ್ನ ಮಾಡ್ತಾ ಇಲ್ಲ ಮನೇಲಿ. ಇವತ್ತು ಕಳೆದ್ರೆ ನೆಕ್ಸ್ಟ್ ಮಂಗಳವಾರದಿಂದ ಮಾಡೋಣ ಅಂತ ಅನ್ಕೊಂಡಿದೀವಿ. ಈ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಏನಕ್ಕೆ ಅಂತಂದ್ರೆ ನನ್ನ ಫೇಸು ತುಂಬಾ ಡ್ರೈ ಆಗೋಗಿದೆ. ನೋಸ್ ಹತ್ರ ಆಗಿರ್ಬೋದು, ಫುಲ್ಲು ಫೋರ್ ಹೆಡ್ಸ್ ಆಗಿರ್ಬೋದು. ಯಾರಿಗಾದ್ರೂ ರೆಮಿಡಿ ಗೊತ್ತಿದ್ರೆ, ಡ್ರೈ ಸ್ಕಿನ್ ರೆಮಿಡಿ, ಖಂಡಿತ ನನಗೆ ಶೇರ್ ಮಾಡಿ. ನಾನೇನಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ವಿಟಮಿನ್ ಇ ಆಯಿಲ್ ಸ್ವಲ್ಪ ಮಟ್ಟಗಾದ್ರೂ ನನಗೆ ಮಾಯ್ಶ್ಚರೈಸ್ ಆಗುತ್ತೆ ಅಂತ ಹೇಳಿ ಯೂಸ್ ಮಾಡಿದ್ದೀನಿ. ಇರೋ ಅಲ್ಲೇ ಇರಮ್ಮ. ನೋಡಿ ಗೈಸ್, ನಮ್ಮ ಮನೆ ಬರ ಪೆಟ್ರೋಲ್ ಖಾಲಿ ಆಗಿತ್ತು. ಪೆಟ್ರೋಲ್ ಬಂಕ್ ದೂರ ಆಗುತ್ತೆ ಅಂತ ಹೇಳಿ ಇಲ್ಲೇ ಒಂದು ಅಂಗಡಿಲಿ ಹಾಕ್ಸ್ಕೊಂಬಿಟ್ಟೆ. ಐಸ್ ಕ್ರೀಮ್ ಬೇಕಮ್ಮ? ಬೇಕಾ? ಬೇಕಂತೆ ನೋಡಿ ಗೈಸ್ ಐಸ್ ಕ್ರೀಮ್ ಇವಳಿಗೆ. ನಡಿ ಫಸ್ಟ್ ಹಾಸ್ಪಿಟ್ಲಿಗೆ. ನೋಡಿ ಬ್ಯಾಗಲ್ಲಿ ಔಷಧಿ ಇಟ್ಕೊಂಡವಳೆ. ತೋರ್ಸ್ಬಾರ್ದಾ? ನೋಡಿ ಗೈಸ್, ಇವ್ರ ಮನೇಲಿ ನಾನ್ ವೆಜ್ ಮಾಡ್ತಾ ಇದಾರೆ ಇವತ್ತು. ತೋರ್ಸ್ಬಾರ್ದಾ? ಯಾಕೆ ತೆಗಿಬಾರ್ದು ವಿಡಿಯೋ? ಯಾಕೆ? ಹ್ಞೂ ಸರಿ ಆಯ್ತು. ಏನಕ್ಕೆ ನಗ್ತಾನ ಅಗಸ್ತ್ಯ? ಮಗ್ಳಿಗೆ ಸ್ವಲ್ಪ ಹುಷಾರಿಲ್ವಲ್ಲ, ಸೊ ಹಂಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾಳೆ. ನೋಡಿದ್ರಲ್ಲ ಹೆಂಗೆ ಆಡ್ತಾ ಇದ್ದಾಳೆ ಅಂತ. ಫ್ರೆಂಡ್ಸ್, ನಾನೀಗ ಸನ್ನಿ ಸೊಪ್ಪು ಕಿತ್ಕೊಳಕ್ ಬಂದಿದ್ದೀನಿ.
ಯಾಕೆ ಅಂತಂದ್ರೆ ನಾನು ಯಾವಾಗ್ಲೂ ಹತ್ತಿ ಜೊತೆ ಸನ್ನಿ ಸೊಪ್ಪನ್ನ ಮಿಕ್ಸ್ ಮಾಡ್ಬಿಟ್ಟು ಹಾಕೊಂತೀನಿ, ಅದಕ್ಕೋಸ್ಕರ. ಬಾಣ್ತಿಯರ್ಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಕೈ ಕಾಲ್ಗೆಲ್ಲ ತಿಕ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಹೋಗುತ್ತೆ ಅಂತ ಹೇಳಿ. ಬನ್ನಿ ತೋರಿಸ್ತೀನಿ. ಎಷ್ಟು ಬೇಕು? ಒಂದು ಸ್ವಲ್ಪ ಕೊಡ್ರಿ. ಸ್ವಲ್ಪ ಸ್ಮೆಲ್ಲೇ ಅಲ್ವಾ? ಸ್ಮೆಲ್ಲೇ. ಇದೇನು ಆಮೇಲೆ ಸ್ಮೆಲ್ ಇರಲ್ಲ. ಅದೇ ನಾನು ಹತ್ತಿಗೆ ಹಾಕೊಂಡು ಕಿವಿಗೆ ಇಕ್ಕೊಂತೀನಿ ಸ್ವಲ್ಪ ಗಾಳಿಗೆ, ಆಮೇಲೆ ಸ್ಮೆಲ್ ಇರಲ್ಲ ಇದು. ಇದು ಒಳ್ಳೇದು ಹೇಳು ಎಲ್ಲದಕ್ಕೂ. ಇದು ಎಲ್ಲದಕ್ಕೂ ಒಳ್ಳೇದು. ಜ್ವರಕ್ಕೆ ಅಂದ್ರೆ ಕೈ ಕಾಲ್ಗೆ ಉಜ್ಕೋಬೇಕು ತಾನೆ, ಮೈ ಕೈ ನೋವಿಗೆ ಎಲ್ಲದಕ್ಕೂ ಒಳ್ಳೇದು ಇದು. ಸಾಕಾ? ಸಾಕ ಇನ್ನ ಬೇಕಾ? ಸಾಕ್ಬಿಡ್ರಿ. ಇನ್ನ ಬೇಕಂದ್ರೆ ಸ್ನಾನಕ್ಕೂ ಹಾಕೊಂಬತ್ತಾನೆ ಇದನ್ನ. ಸ್ನಾನಕ್ಕೆ ಹಾಕಬಾರ್ದು, ಮೈ ಕೈ ಉಜ್ಕೋಬೇಕು. ಉಜ್ಕೊಂಡ್ರೆ ನೆಗಡಿ ಕೆಮ್ಮು ಬಂದಾಗ ಬಾಣ್ತೀರ್ಗೆ ಒಳ್ಳೇದು. ಒಳ್ಳೇದು. ಮಕ್ಳಿಗೆ ಏನ್ ಹಾಕಂಗಿಲ್ಲ ತಾನೆ? ಮಕ್ಳಿಗೆ ಒಳ್ಳೇದು. ಹೌದಾ? ನಂಗೆ ಗೊತ್ತೇ ಇರಲಿಲ್ಲ. ತುಂಬಾ ಒಳ್ಳೇದು ಇದು. ಇವಾಗ ಚಿನ್ನಿಗೆ ಕೆಮ್ಮು ಹಾಕ್ಬೋದ ಮೈ ಕೈಗೆಲ್ಲ? ಮೈ ಕೈಗೂ ಹಾಕ್ರಿ. ಒಂಚೂರ ಇದನ್ನ ತುಳಸಿ ಪತ್ರೆ, ದೊಡ್ಡ ಪತ್ರೆ ಇದೆಲ್ಲ ಬೇಯಿಸ್ಬಿಟ್ಟು ರಸ ಉಯ್ರಿ. ಶುಂಠಿ ಇದೆಲ್ಲ ಸಾಕ್ಬಿಡ್ರಿ. ಎಂಬುಸ್ಪಳ್ಳಿ ಎಲೆ, ಕೊಬ್ಬೆಲ್ಲ ಬಂದೈತೆ. ಬಳ್ಳಿ ಬೇಯಿಸ್ಬಿಟ್ರೆ ಒಳ್ಳೇದು. ಏನದು? ಕೆಮ್ಮಿಗೆ, ಜ್ವರಕ್ಕೆ, ಕೆಮ್ಮಿಗೆ ಎಲ್ಲ. ಇದೇನಿದು? ಎಂಬುಸ್ಪಳ್ಳಿ ಎಲೆ. ಇದ್ರ ಜೊತೆಗೆ ಸನ್ನಿ ಸೊಪ್ಪು, ತುಳಸಿ ಪತ್ರೆ, ಒಂದಿಷ್ಟು ಎಂಬುಸ್ಪಳ್ಳಿ ಎಲೆ, ಒಂದೋ ಎರಡು ಹಾಕಿ. ಇಲ್ಲ ಬಳ್ಳಿನೇ ಹಾಕಿ ಒಳ್ಳೇದು ಇದು. ಬಳ್ಳಿನೇ ಬೇಯಿಸ್ಬಿಟ್ಟು ಹಾಕ್ತಾರೆ. ಜ್ವರಕ್ಕೆಲ್ಲ ಒಳ್ಳೇದು. ಬೇಯಿಸ್ಬಿಟ್ಟು ರಸ ಮಾಡ್ಬಿಟ್ಟು ಉಯ್ಬೇಕು. ದೊಡ್ಡಪತ್ರೆ, ತುಳಸಿ ಪತ್ರೆ, ಕಾಳಿನ ಸೊಪ್ಪು, ಒಂದೋ ಎರಡು ಇಳೆದೆಲೆನೂ ಹಾಕೊಳ್ಳಿ. ನಮ್ಮ ಪಕ್ಕದ ಮನೇಲಿ ಇವತ್ತು ಪೂಜೆ ಇಟ್ಕೊಂಡಿದ್ರು, ಮದ್ವೆ ಆಗಿತ್ತು ಅವ್ರಿಗೆ. ಸೊ ಹಾಗಾಗಿ ಊಟಕ್ಕೆ ಕರೆದಿದ್ರು, ನಾನ್ ವೆಜ್. ಅವಾಗಲೇ ಹೇಳದ್ನಲ್ಲ. ಅದಾದ್ಮೇಲೆ ನಾನು ಸನ್ನಿ ಸೊಪ್ಪನ್ನ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ. ಇದು ಬಾಣಂತಿಯರು ಇರ್ತಿರಲ್ಲ, ಅವ್ರಿಗೆ ತುಂಬಾನೇ ಯೂಸ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಸನ್ನಿ ಆಗುತ್ತೆ ಬಾಣಂತಿ ಟೈಮಲ್ಲಿ ಅಂತ ಹೇಳ್ತಾರೆ ಅಲ್ವಾ. ನಾನು ಅದನ್ನ ಡೀಪಾಗ ಅಂತ ಏನು ಕೇಳಕ್ ಹೋಗಿಲ್ಲ. ನಮ್ಮಮ್ಮ ಇದನ್ನ ತಗೊಂಬಂದು ಹತ್ತಿ ಒಳಗಡೆ ಇಟ್ಕೋ, ಸ್ವಲ್ಪ ಚಳಿ ಗಾಳಿ ಮೈ ಕೈ ನೋವು ಆ ರೀತಿ ಏನಾದ್ರು ಇದ್ರೆ ಹೋಗುತ್ತೆ, ಕ್ಯೂರ್ ಆಗುತ್ತೆ, ಸ್ವಲ್ಪ ಮಟ್ಟಿಗಾದ್ರೂ ರಿಲೀಫ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಒಳ್ಳೆ ಯೂಸ್ಫುಲ್ ಆಗಿದೆ ಇದು. ನೀವು ಯಾರಾದ್ರೂ ಸಹ ನಿಮ್ಮ ಮನೆ ಹತ್ರ ಸನ್ನಿ ಸೊಪ್ಪು ಆ ಥರ ಸಿಕ್ಕಿದ್ರೆ ಖಂಡಿತ ಯೂಸ್ ಮಾಡಿ. ಆಮೇಲೆ ಇದನ್ನ ಸ್ವಲ್ಪ ನಾನು ಕೈ ಕಾಲ್ಗೆಲ್ಲ ಉಜ್ಕೊಂತೀನಿ. ಸ್ಮೆಲ್ ಇರುತ್ತೆ, ಪರವಾಗಿಲ್ಲ, ಏನು ಅಂತ ಅನ್ಸಲ್ಲ ಸ್ಮೆಲ್ ಅಂತ. ಯೂಸ್ ಆಗುತ್ತೆ. ಈ ಸ್ವಲ್ಪ ನಾವು ಆಚೆ ಈಚೆ ಓಡಾಡ್ ಬಂದ್ಬಿಡ್ತೀವಿ, ಬಟ್ಟೆ ಕಟ್ಟಿರಲ್ಲ, ಹತ್ತಿ ಇಟ್ಟಿರಲ್ಲ ಸರಿಗೆ, ಅವಾಗ ಸ್ವಲ್ಪ ಗಾಳಿ ಹೋಗಿ ತಲೆಗೆ ತಲೆಭಾರ, ಕಣ್ಣೋವು ಆ ರೀತಿ ಎಲ್ಲ ಬರುತ್ತಲ್ಲ. ಸೊ ಅದರಿಂದ ಸ್ವಲ್ಪ ಯೂಸ್ ಆಗುತ್ತೆ ಈ ಸೊಪ್ಪು ಅಂತ ಹೇಳ್ತಾರೆ. ನೀವು ಸಹ ಯೂಸ್ ಮಾಡಿ. ಆ್ಯಂಡ್ ಸ್ವಲ್ಪ ನನ್ನ ಮಗಳಿಗೆ ಬಾಯಿ ಕಟ್ದಂಗಾಗಿತ್ತು, ಪಾಯಸ ಮಾಡು ಅಂತ ಹೇಳಿದ್ಲು. ಸೊ ಹಾಗಾಗಿ ಪಾಯಸನೂ ಸಹ ಮಾಡಿದ್ವಿ, ಪಾಯಸ ಪಕೋಡ ಎಲ್ಲ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂತಂದ್ರೆ, ನನಗೇನಕ್ಕೆ ಡಿಸೆಂಬರ್ ಮಂತು ತುಂಬಾನೇ ಬೇಜಾರಾಗುತ್ತೆ ಅಂತಾದ್ರೆ ನೋಡಿ, ಡಿಸೆಂಬರ್ 1, 2 ನಾವು ಮದುವೆ ಆಗಿದ್ದು. ಅದಾದ್ಮೇಲೆ ಡಿಸೆಂಬರ್ 13 ನನ್ನ ಮಗಳು ಬರ್ತಡೆ, ಡಿಸೆಂಬರ್ 14 ನನ್ನ ಬರ್ತಡೆ. ಒಂಥರ ಹೆಂಗೆ ಹಿಂದಿಂದೆ ನೋವು ಅಂತಾರಲ್ಲ, ಅದು ಇದೆ ಅಂತಾರೆ ಪ್ರಾಬಬ್ಲಿ. ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ನನಗೆ.
ಹೇಳಕ್ಕಾಗಲ್ಲ ಬಿಡಕ್ಕಾಗಲ್ಲ, ಅಷ್ಟು ಬೇಜಾರಾಗುತ್ತೆ. ಒಂದ್ ಕಡೆ ನನ್ನ ಮಗಳು ಬರ್ತಾಳೆ ಅನ್ನೋದು ಖುಷಿ ಆದ್ರೆ, ನೋಡಿ ನೆಕ್ಸ್ಟ್ ಜನವರಿ ಬಂತು ಅಂದ್ರೆ ಮಗನ್ ಬರ್ತಾಳೆ. ಹಿಂಗೆ ಒಂದಾದ್ಮೇಲೆ ಒಂದು ನೋವು ಇದ್ದೇ ಇರುತ್ತೆ. ಆ ನೋವಿನಲ್ಲೂ ನನ್ನ ಮಕ್ಳು ಮುಖ ನೋಡ್ಕೊಂಡು ನಾನು ಇಷ್ಟ್ರ ಮಟ್ಟಿಗೆ ಓಡಾಡ್ಕೊಂಡಿದೀನಿ ಅಂತ ಆದ್ರೆ ಅದೆಲ್ಲ ನನ್ನ ಹಸ್ಬೆಂಡು ಕೊಟ್ಟಿರೋ ಶಕ್ತಿ ಅಂತಾನೆ ಹೇಳ್ತೀನಿ ನಾನು. ಪದೇ ಪದೇ ಏನಪ್ಪ ಇವಳು ಗಂಡ ಗಂಡ ಅಂತಾಳೆ ಅಂತ ಕೆಲವ್ರು ಅನ್ಕೊಂತಾರೆ. ಬಟ್ ಇರೋರು ಹೇಳ್ತಾರೆ, ಅಂದೆ ಅಂತಾರಲ್ವಾ. ಇವಾಗ ಆಬ್ವಿಯಸ್ ಆಗಿ ಇದ್ರೂ ಇಲ್ದೇ ಇದ್ರೂನು ಅವ್ರ ಪ್ರೆಸೆನ್ಸ್ ಅಂತೂ ಇದ್ದೇ ಇರುತ್ತೆ ನಮ್ಮ ಲೈಫಲ್ಲಿ. ನಾನು ಅದನ್ನ ಯಾವತ್ತೂ ಮರೆಯೋದಕ್ ಸಾಧ್ಯನೇ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೇನೆ ನಾನು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತಿನ ವ್ಲಾಗ್ ಸ್ವಲ್ಪ ಮಟ್ಟಿಗಾದ್ರೂ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ಬಾಣಂತಿಯರಿಗೆ ಒಂದು ರೆಮಿಡಿ ಹೇಳಿದ್ದೀನಿ, ಹೋಮ್ ರೆಮಿಡಿ. ಅದು ನಮ್ಮ ಗಾರ್ಡನಲ್ಲೇ ಸಿಗೋ ಅಂಥದ್ದು. ಯೂಸ್ ಮಾಡಿ, ಖಂಡಿತ ನಿಮಗೂ ಯೂಸ್ ಆಗುತ್ತೆ. ಇನ್ನೊಂದು ಏನಂದರೆ, ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹತ್ತಿಲಿ ಹಾಕಿ ಕಿವಿಲಿ ಇಟ್ಕೊಳೋದ್ರಿಂದ ಗಾಳಿಯಿಂದ ನಮ್ಗೆ ಏನಾದರೂ ತೊಂದರೆ ಆದರೆ ಅದನ್ನು ಸಹ ನಿವಾರಣೆ ಆಗುತ್ತೆ. ಯೂಸ್ ಮಾಡಿ, ಖಂಡಿತ ಟ್ರೈ ಮಾಡಿ. ಇದು ತುಂಬಾನೇ ಹೆಲ್ಪ್ಫುಲ್ ಆಗಿರುವಂಥ ಟಿಪ್ಪು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.